ನೋಡಿ ನಮ್ಮ ಚಾಲಕರು ಈ ಥರ ಕಳಿಸಿದ್ರು, ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ, ಬ್ಲಡ್ ಡೊನೇಟ್ ಮಾಡಿದ್ದೀವಿ, ಅದೆಲ್ಲ ಆಗಿದೆ. ಪಾಪು ನೀಟಾಗಿ ಹುಷಾರಾಗಿ ಬಂದರೆ ಅಷ್ಟೇ ಸಾಕು ನಮಗೆ. ಅವರಿಂದ ಒಂದು ಹೆಲ್ಪ್ ಆಗ್ತಿದೆ. ಆಗಲಿ ಅವರು ಪಾಪ ನಿನ್ನೆಯಿಂದ ಡ್ಯೂಟಿ ಎಲ್ಲ ಬಿಟ್ಟು ಇಲ್ಲೇ ಕೂತ್ಕೊಂಡೆಲ್ಲ ಪಾಪು ಬ್ಲಡ್ಗೋಸ್ಕರ ಎಲ್ಲ ಸಖತ್ ಕಷ್ಟಪಡ್ತಾರೆ. ಕೊಡ ಅಂತಾರೆ, ಇನ್ನೂ ಬಂದು ಕೊಡಿ, ನಾವು ಕೊಟ್ಟಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ನಾವು ಕೇಳ್ಕೊಳ್ಳೋದು ಪಾಪು ನೀಟಾಗಿ ಹುಷಾರಾಗಿ ಬರಲಿ. ನಾವು ಇಷ್ಟೆಲ್ಲ ನಮ್ಮ ಕೈಲಿ ಆದಷ್ಟು ಸಹಾಯ ನಾವು ಮಾಡಿದ್ದೀವಿ. ಇನ್ನೆಲ್ಲ ದೇವ್ರಿಗೆ ಬಿಟ್ಟಿತ್ತು, ಪಾಪು ನೀಟಾಗಿ ಸೇಫಾಗಿ ಬರಲಿ ಅಷ್ಟೇ ಕೇಳ್ಕೊಳ್ಳೋದು. ಎರಡು ಮಾತು ಹೇಳಿ ಆಟೋ ಚಾಲಕರಿಗೆ ಹೇಳ್ತೀವಿ. ಆಟೋ ಚಾಲಕರಿಗೆ ಧನ್ಯವಾದಗಳು. ನಮ್ಮ ಪಾಪುಗಳು ರಕ್ಷಪಟ್ಟಿದ್ದಾರೆ. ನಿಮಗೆ ದಯವಿಟ್ಟು ಯಾರನ್ನಿದ್ರೆ ಬಂದು ಕೊಡ್ಬೋದು ರೀ. ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇನ್ನೂ ಕೊಡೋರಿದ್ರೆ ಬಂದು ಕೊಡಿ. ಪಾಪ ಒಂದು ಪಾಪು ಜೀವ ಉಳ್ಕೊಂಡ್ರೆ ಇನ್ನೂ ಪ್ರಪಂಚ ಏನೋ ನೋಡಿಲ್ಲ. ಇನ್ನು ಚಿಕ್ಕ ಪಾಪು, ಅದ್ರ ಜೀವ ಉಳ್ಸೋಣ. ನಮ್ಮ ಕೈಲಿ ಆದಷ್ಟು ನಾವು ಮಾಡೋಣ. ಮಿಕ್ಕಿದ್ದೆಲ್ಲ ಅವ್ರಿಗೆ ಬಿಟ್ಟಿದ್ದು, ದೇವ್ರು ನೋಡ್ಕೊಳ್ಳೋದೇನ ಡಾಕ್ಟ್ರಿಗೆ ಬಿಟ್ಟಿದ್ದು. ನಮ್ಮ ಕೈಲಾದರೂ ಸಹ ನಾವು ಮಾಡೋಣ ಅಷ್ಟೇ. ಎಲ್ಲರಿಗೂ ಧನ್ಯವಾದ. ನಮ್ಮ ಹೆಸರು ಬಸವರಾಜ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಬಸವರಾಜು ನಮ್ಮ ಪಕ್ಕದಲ್ಲಿನೇ ಇದ್ದಾರೆ. ಅವ್ರು ಬಂದಿದ್ದರು, ಇಲ್ಲಿ HSL ಲೋಟದಿಂದ ಬಂದಿದ್ದಾರೆ. ಪಾಪ ಅವ್ರಿಗೆ ಎಲ್ಲರಿಗೂ ಅವ್ರ ಸೈಡನ್ನು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಇವ್ರಿಗೆ ಎಲ್ಲರಿಗೂ ನಮಸ್ಕಾರ.